ಭಾರತದ ಸಾರಥಿ ನಮ್ಮೆಲ್ಲರ ಹಿರಿಯ ನಾಯಕರು, ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಿದಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಲಾಲ್ ಕೃಷ್ಣ ಅದ್ವಾನಿಜಿ ಅವರಿಗೆ ಭಾರತ ರತ್ನದ ಗೌರವ ಸಿಕ್ಕಿರ್ತಕ್ಕಂಥದ್ದು ಈ ದೇಶದ ಕೋಟಿ ಕೋಟಿ ಜನರಿಗೆ ಬಹಳ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ತಮ್ಮೆಲ್ಲರ ಪರವಾಗಿ, ರಾಜ್ಯದ ಪರವಾಗಿ ಮಾನ್ಯ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಜಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ತುಂಬಾ ಸಂತೋಷ ತರ್ತಕ್ಕಂಥದ್ದು. ಲಾಲ್ ಕೃಷ್ಣ ಅಡ್ವಾಣಿಜಿ ಅಂತ ಹೇಳಿದ್ರೆ ಒಬ್ರು ಹೋರಾಟಗಾರ ನೆನಪಾಗ್ತದೆ. ಲಾಲ್ ಕೃಷ್ಣ ಅಡ್ವಾಣಿಜಿ ಅವರು ಅಂತ ಹೇಳಿದ್ರೆ ಉತ್ತಮ ಸಂಘಟನಾಕಾರರು, ಪ್ರತಿಯೊಬ್ಬರು ಕೂಡ ನೆನಪಾಗ್ತಕ್ಕಂಥದ್ದು. ಅಯೋಧ್ಯೆಯಲ್ಲಿ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಲಾಲ್ ಕೃಷ್ಣ. ಒಂದು ಕಡೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ BY ವಿಜೇಂದ್ರ ಅವರು ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು LK ಅಡ್ವಾಣಿ ಅವರ ಪುತ್ರಿ ಪ್ರತಿಭಾ ಅಡ್ವಾಣಿ ಅವರು ಕೂಡ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ.